ಎಸ್ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಸಹ ವಿಕೋಪಕ್ಕೆ ಹೋಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಮುಂದೆ ರಾಹುಲ್ ಗಾಂಧಿ ಅವರ ನೇತೃತ್ವದ ಕಾಂಗ್ರೆಸ್ ನಾಯಕರ ತಂಡ ಪ್ರತಿಭಟನೆಯನ್ನು ನಡೆಸ್ತಾ ಇತ್ತು. ಈಗ ರಾಹುಲ್ ಗಾಂಧಿ ಅವರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಅನ್ನುವ ಮಾಹಿತಿ ಬರ್ತಾ ಇದೆ. ವೀಕ್ಷಕರೇ, ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಮುಂಭಾಗದಲ್ಲಿ ರಾಹುಲ್ ಗಾಂಧಿ ಸೇರಿದ ಹಾಗೆ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಈಗ ರಾಹುಲ್ ಗಾಂಧಿ ಅವರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇದರ ಜೊತೆಗೆ ಪ್ರಿಯಾಂಕಾ ಗಾಂಧಿ ಅವರನ್ನು ಸಹ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ಅಖಿಲೇಶ್ ಯಾದವ್ ಅವರನ್ನು ಸಹ ವಶಕ್ಕೆ ತಗೊಂಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ದೊಡ್ಡ ಮಟ್ಟದಲ್ಲಿ ಮಾತಿನ ಚಕಮಕಿ ನಡೆದಿದೆ. ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟ ಆಗಿದೆ. ಅಹೋರಾತ್ರಿ ಧರಣಿಗೆ ರಾಹುಲ್ ಗಾಂಧಿ ಅವರು ಮುಂದಾಗಿದ್ರು. ರಾಹುಲ್ ಗಾಂಧಿ ಅವರು ರಾತ್ರಿ ಇಡೀ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗಿದ್ರು. ಆದರೆ ಈಗ ದೃಶ್ಯಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಪರಿಸ್ಥಿತಿ ಯಾವ ರೀತಿಗೆ ವಿಕೋಪಕ್ಕೆ ಹೋಗಿದೆ ಅಂತ. ಸ್ವತಃ ರಾಹುಲ್ ಗಾಂಧಿ ಅವರನ್ನ ಪೊಲೀಸರು ಅಲ್ಲಿಂದ ಕರ್ಕೊಂಡು ಹೋಗಲಿಕ್ಕೆ ಹರಸಾಹಸ ಪಡಬೇಕಾಗಿರ್ತಕ್ಕಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. 4 ಬೇಡಿಕೆಗಳನ್ನು ಇಟ್ಟುಕೊಂಡು ರಾಹುಲ್ ಗಾಂಧಿ ಅವರು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಒಂದು, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಲೇಬೇಕು. ಇನ್ನೊಂದು, ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನೀತಿಗಳನ್ನು ರೂಪಿಸಬೇಕು. ಮತ್ತೊಂದಿಷ್ಟು ಬಿಗಿ ಕ್ರಮಗಳನ್ನು ಕೈಗೊಳ್ಳಬೇಕು. 3ನೇದು, ಪಾರ್ಲಿಮೆಂಟ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಬೇಕು. 4ನೇದು, ವಿದ್ಯಾರ್ಥಿಗಳ ಕ್ಷಮೆಯಾಚನೆ ಮಾಡಬೇಕು ಕೇಂದ್ರ ಸರ್ಕಾರ ಅಂತ ಹೇಳಿ 4 ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ಸ್ವತಃ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಹ ಭಾಗಿಯಾಗಿದ್ದರು ಇವತ್ತಿನ ಪ್ರತಿಭಟನೆಯಲ್ಲಿ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ವೀಕ್ಷಕರೇ. ಈಗ ನೋಡಿ, ರಾಹುಲ್ ಗಾಂಧಿ ಅವರನ್ನ ಪೊಲೀಸರು ಹೊತ್ತೊಯ್ತಾ ಇದ್ದಾರೆ. ಅವರನ್ನು ಅಲ್ಲಿಂದ ಬಲವಂತವಾಗಿ ಕರ್ಕೊಂಡು ಹೋಗುವಂಥ ಒಂದು ಪ್ರಯತ್ನ. ಈ ಟೈಮ್ನಲ್ಲಿ ಆ ಪ್ರತಿಭಟನಾ ಸ್ಥಳವನ್ನು ತಾನು ಬಿಡೋದಿಲ್ಲ ಅಂತ ಹೇಳಿ ಅಲ್ಲೇ ಬಿಗಿ ಪಟ್ಟಣ ಹಿಡಿದಿರ್ತಕ್ಕಂತಹ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಸಿಚುವೇಶನ್ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ. ಒಂದು ಕಡೆ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆಗೆ ವಿವಿಧ ರಾಜಕೀಯ ನಾಯಕರು, ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಮಗದೊಂದು ಕಡೆ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿಗಳ ನಿವಾಸದ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಆದರೆ ಈಗ ರಾಹುಲ್ ಗಾಂಧಿ ಅವರನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ವೀಕ್ಷಕರ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಸಿಚುವೇಶನ್ ಎಷ್ಟು ಕ್ರಿಟಿಕಲ್ ಆಗಿದೆ ಅಂತ. ಸುಮಾರು 22 ದಿನಗಳಿಂದಲೂ ಸಹ ಡೆಲ್ಲಿಯಲ್ಲಿ ಪ್ರತಿಭಟನೆಗಳ ಮೇಲೆ ಪ್ರತಿಭಟನೆ ನಡೀತಾನೇ ಇದೆ. ಇಷ್ಟು ದಿನಗಳ ಕಾಲ ಕಾಕ್ರೋಚ್ ಜನತಾ ಪಾರ್ಟಿಯ ಬೆಂಬಲಿಗರು ಪ್ರತಿಭಟನೆಯನ್ನು ನಡೆಸಿದ್ರು. ನಿನ್ನೆ ಆ ಪ್ರತಿಭಟನೆ ಯಾವ ರೀತಿಗೆ ಹಿಂಸಾ ಸ್ವರೂಪಕ್ಕೆ ತಿರುಗಿತ್ತು ಅನ್ನೋದನ್ನು ನಾವು ನೋಡಿದ್ವಿ. ಈತನ್ಮಧ್ಯೆ ಈಗ ರಾಹುಲ್ ಗಾಂಧಿ ಅವರನ್ನು ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ಪ್ರಧಾನಮಂತ್ರಿಗಳ ನಿವಾಸದ ಮುಂಭಾಗದಲ್ಲಿ ರಾಹುಲ್ ಗಾಂಧಿ ಅವರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು, ಧರಣಿಯನ್ನು ಕೂತಿದ್ರು. ಈ ಸಮಯದಲ್ಲಿ ಅವರು ಅಹೋರಾತ್ರಿ ಇಡೀ ಅವರು ಪ್ರತಿಭಟನೆ ಮಾಡೋದಾಗಿ ಹೇಳಿದರು. ಆದರೆ ಈಗ ರಾಹುಲ್ ಗಾಂಧಿ ಅವರನ್ನು ವಶಕ್ಕೆ ತೆಗೆದುಕೊಂಡಿರ್ತಕ್ಕಂತಹ ಒಂದು ಅಪ್ಡೇಟ್ ನಮಗೆ ಸಿಗ್ತಾ ಇದೆ. ಅದರ ಜೊತೆಗೆ ಯಾರೆಲ್ಲ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೋ, ಯಾರೆಲ್ಲ ಅಲ್ಲಿ ಇದ್ದರೋ ಅವರೆಲ್ಲರನ್ನೂ ಸಹ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಬರ್ತಾ ಇದೆ. ಮಗದೊಂದು ಕಡೆ ಜಿತೇಂದ್ರ ಸಿಂಗ್ ಅವರು ರಾಹುಲ್ ಗಾಂಧಿ ಅವರನ್ನು ಮನವೊಲಿಸುವ ಪ್ರಯತ್ನವನ್ನು ಮಾಡಿದರು. ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿ ಅವರಿಗೆ ಮನವರಿಕೆ ಮಾಡಿಕೊಡುವ ಪ್ರಯತ್ನವನ್ನು ಮಾಡಿದರು. ಆದಾಗ್ಯೂ ಸಹ ಪ್ರತಿಭಟನಾ ನಿರತರು, ಕಾಂಗ್ರೆಸ್ ನಾಯಕರು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿಲ್ಲ. ಪ್ರಿಯಾಂಕಾ ಗಾಂಧಿ ಸೇರಿದ ಹಾಗೆ ಎಲ್ಲ ಕಾಂಗ್ರೆಸ್ ನಾಯಕರನ್ನು ಸಹ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಸೊ ಅಲ್ಲಿಗೆ ಏನು ಪ್ರತಿಭಟನೆ ನಡೀತಾ ಇದೆ, ಆ ಪ್ರತಿಭಟನೆಯನ್ನು ಕಂಟ್ರೋಲ್ ಮಾಡುವ, ನಿಯಂತ್ರಣ ಮಾಡುವ ಕಾರ್ಯವನ್ನು ದೆಹಲಿ ಪೊಲೀಸರು ಮಾಡ್ತಾ ಇದ್ದಾರೆ. ನಿಜ ಹೇಳಬೇಕು ಅಂದರೆ ದೆಹಲಿ ಪೊಲೀಸರು ನಿನ್ನೆಯಿಂದ ಹೈರಾಣಾಗಿ ಹೋಗ್ಬಿಟ್ಟಿದ್ದಾರೆ. ಕಂಟಿನ್ಯೂಸ್ ಆಗಿ ಪ್ರತಿಭಟನೆ ಮೇಲೆ ಪ್ರತಿಭಟನೆಗಳನ್ನು ರಾಷ್ಟ್ರ ರಾಜಧಾನಿ ದೆಹಲಿ ನೋಡ್ತಾ ಇದೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು.
ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನು ಸಹ ದೆಹಲಿ ಪೊಲೀಸರು ವಶಕ್ತಗೊಂಡಿದ್ದಾರೆ. ಇವತ್ತಿನ ಧರಣಿಯಲ್ಲಿ ಹೋರಾಟದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಹ ಪಾಲ್ಗೊಂಡಿದ್ರು. ಇವತ್ತು ಡಿ ಕೆ ಶಿವಕುಮಾರ್ ಅವರು ಸಹ ರಾಹುಲ್ ಗಾಂಧಿ ಅವರ ಜೊತೆಗೇ ಇದ್ರು. ಪ್ರಧಾನಮಂತ್ರಿಗಳ ನಿವಾಸದ ಮುಂಭಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಹ ಧರಣಿ ಕೂತಿದ್ರು. ನೋಡಿ, ನಾವು ಗಮನಿಸಬಹುದು, ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಹ ಈ ಸಂದರ್ಭದಲ್ಲಿ. ಸೊ ಡಿ ಕೆ ಶಿವಕುಮಾರ್ ಅವರನ್ನು ಸಹ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. 4 ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ರಾಹುಲ್ ಗಾಂಧಿ ಅವರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಒಂದು ಕಡೆ ಪಾರ್ಲಿಮೆಂಟ್ ಸೆಷನ್ ವೀಕ್ಷಕರೇ, ಮುಂಗಾರು ಅಧಿವೇಶನ ಆರಂಭವಾಗಿದೆ. ಮಧ್ಯೆ ಕೇಂದ್ರ ಸರ್ಕಾರಕ್ಕೆ ಒಂದು ರೀತಿಯಾಗಿ ನುಂಗಲಾರದ ತುತ್ತಾಗಿ ಪ್ರತಿಭಟನೆಗಳು ಪರಿಣಮಿಸ್ತಾ ಇದೆ. ಶತಾಯ ಗತಾಯ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡುವವರೆಗೂ ಸಹ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ವಿವಿಧ ರಾಜಕೀಯ ನಾಯಕರುಗಳು, ಪ್ರತಿಪಕ್ಷದ ನಾಯಕರು ಮತ್ತು ವಿವಿಧ ಸಂಘಟನೆಗಳು ಪ್ರಬಲವಾಗಿ ಆಗ್ರಹಿಸ್ತಾ ಇರುವಂಥದ್ದು. ಸಿಚುವೇಶನ್ ಎಷ್ಟೇ ಕಂಟ್ರೋಲ್ ಮಾಡುವ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದ್ರೂ ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ. ಮಧ್ಯೆ ಒಬ್ಬೊಬ್ಬರೇ ಈ ಒಂದು ಪ್ರತಿಭಟನೆಗೆ ಸಾಥ್ ಕೊಡ್ತಾ ಇರತಕ್ಕಂಥ ವಿಚಾರವನ್ನು ಗಮನಿಸ್ತಾ ಇದ್ದೀವಿ. CJPಯಿಂದ ಶುರುವಾದಂಥ ಈ ಒಂದು ಪ್ರತಿಭಟನೆ ಕ್ರಮೇಣವಾಗಿ ಆಮ್ ಆದ್ಮಿ ಪಕ್ಷದ ನಾಯಕರಾಗಿರುವಂಥ ಅರವಿಂದ್ ಕೇಜ್ರಿವಾಲ್ ಅವರು ಬೆಂಬಲವನ್ನು ಸೂಚಿಸ್ತಾರೆ. ಮಗದೊಂದು ಕಡೆ ರಾಹುಲ್ ಗಾಂಧಿ ಅವರು ಇವರ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿರುವಂಥದ್ದು. ಏನು ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರವನ್ನು ನಡೆಸಿದ್ರು, ಹಾಗಾಗಿ ಕೇಂದ್ರ ಸರ್ಕಾರ ಇದರ ಜವಾಬ್ದಾರಿಯನ್ನು ಹೊತ್ಕೊಂಡು ಹೊತ್ಕೊಂಡು ರಾಜೀನಾಮೆಯನ್ನು ಕೊಡಬೇಕು, ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಡಬೇಕು, ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆಯನ್ನು ಕೊಡಬೇಕು ಅಂತ ರಾಹುಲ್ ಗಾಂಧಿಯವರು ಆಗ್ರಹಿಸಿದರು ವೀಕ್ಷಕರೇ. ಮಧ್ಯೆ ಈಗ ಮಮತಾ ಬ್ಯಾನರ್ಜಿ ಅವರು ಸಹ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸೋದಾಗಿ ಹೇಳಿರುವಂಥ ವಿಚಾರ ಇದೆಯಲ್ಲ, ಇದು ಎಲ್ಲೋ ಒಂದು ಕಡೆ ಪರಿಸ್ಥಿತಿ ಮತ್ತಷ್ಟು ವಿಕೋಪಕ್ಕೆ ಹೋಗುವಂತಹ ಎಲ್ಲ ಲಕ್ಷಣಗಳು ನಮಗೆ ಕಾಣಿಸ್ತಾ ಇದೆ. ರಾಹುಲ್ ಗಾಂಧಿಯವರನ್ನು ಪೊಲೀಸರು ಬಲವಂತದಿಂದ ಅಲ್ಲಿಂದ ಕರ್ಕೊಂಡು ಹೋಗಿದ್ದಾರೆ. ಎಷ್ಟೇ ಅವರು ಆಗೋದಿಲ್ಲ ಅಲ್ಲಿಂದ ಕದಲಿಕ್ಕೆ, ಅವರು ಅದು ಅಲ್ಲೇ ಇರಲಿಕ್ಕೆ ಎಷ್ಟೇ ಶತಪ್ರಯತ್ನವನ್ನು ಮಾಡಿದರೂ ಸಹ ಪೊಲೀಸರು ಬಿಟ್ಟಿಲ್ಲ. ಫೈನಲ್ ಆಗಿ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗುವಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ. KC ವೇಣುಗೋಪಾಲ್, ಪ್ರಿಯಾಂಕಾ ಗಾಂಧಿ, ಡಿ ಕೆ ಶಿವಕುಮಾರ್ ಸೇರಿದಂತೆ ಎಲ್ಲ ಕಾಂಗ್ರೆಸ್ ನಾಯಕರನ್ನು ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ಓಕೆ, ಸೊ ಎಸ್, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಕಾಂಗ್ರೆಸ್ ವಕ್ತಾರಿ ಆಗಿರುವಂಥ ಸ್ವಾತಿ ಚಂದ್ರಶೇಖರ್ ಅವರು ನಮ್ಮ ಜೊತೆ ಲೈವಲ್ಲಿ ಇದ್ದಾರೆ. ಸ್ವಾತಿ ಅವರೇ ನಮಸ್ಕಾರ, ಶಿವಶಂಕರ್ ಮಾತಾಡ್ತಾ ಇದ್ದೀನಿ. ಸ್ವಾತಿ ಅವರೇ ಕೇಳಿಸ್ತಾ ಇದೆಯಾ? ಎಸ್ ಸ್ವಾತಿ ಅವರೇ, ಏನು ಹೇಳ್ತೀರಿ ಅಂತ ಅಂದ್ರೆ, ಇವತ್ತು ಈ ನಡೆದಿರ್ತಕ್ಕಂಥ ಈ ಒಂದು ಹೋರಾಟ ಮತ್ತು ಕಂಟಿನ್ಯೂಸ್ ಆಗಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳು ರಾಷ್ಟ್ರ ರಾಜಧಾನಿಯಲ್ಲಿ, ತಾವು ಕಾಂಗ್ರೆಸ್ ನಾಯಕಿಯಾಗಿ ಇದನ್ನು ಯಾವ ರೀತಿಯಾಗಿ ನೋಡ್ತೀರಿ ಅಂತ? ಬಹಳ ಶೋಚನೀಯ ಸಂಗತಿ ಇವತ್ತಿನ ದಿನ ನಡೀತಾ ಇರುವಂತದ್ದು ಶಿವು. ಯಾಕೆ ಅಂತಂದ್ರೆ, ಒಂದು ವಿಚಾರ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂದ್ರೆ, ಕಳೆದ 12 ವರ್ಷಗಳಿಂದ ದೇಶದಲ್ಲಿ ಹತ್ತಿಕ್ಕಿರುವಂತಹ ಧ್ವನಿ ಇವತ್ತು ಏಕಾಏಕಿ ದೇಶದಲ್ಲಿ ಭುಗಿಲೆದ್ದಿರುವಂತದ್ದು. ಅಂಡ್ ಅದನ್ನ ಕಳೆದ 15-20 ದಿನಗಳಿಂದ ನಾವು ನೋಡ್ತಾ ಇರುವಂತದ್ದು. ಅಂಡ್ 1.5-2 ತಿಂಗಳಿಂದ ಕಾಂಗ್ರೆಸ್ ಜನತಾ ಪಾರ್ಟಿಯ ಮೂಲಕ ನೋಡ್ತಾ ಇರುವಂತದ್ದು. ಅಂಡ್ ನಿನ್ನೆ ಮೊನ್ನೆ ಅಂತೂ ತೀವ್ರ ಸ್ವರೂಪವನ್ನ ಅದು ಪಡ್ಕೊಂಡಿದ್ದಂಥದ್ದು. ಅಂಡ್ ಇದನ್ನ ಕಾಂಗ್ರೆಸ್ ಪಾರ್ಟಿ ಆರ್ಗನೈಸ್ ಮಾಡಿರುವಂತ ಆಂದೋಲನ ಅಲ್ಲ, ಅಥವಾ ಇದು ಯಾವುದೇ ಬೇರೆ ಒಂದು ಪಕ್ಷದಿಂದ ಪ್ರೇರೇಪಿತಗೊಂಡಿರುವಂತಹ ಆಂದೋಲನ ಅಲ್ಲ. ನಮ್ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಎಲೆಕ್ಷನ್ ಪೇಪರ್ಗಳು ಲೀಕ್ ಆಗ್ತಾ ಇರುವಂತದ್ದು, ಮತ್ತೆ ಎಕ್ಸಾಮಿನೇಷನ್ ಮಾಡ್ತೀರಿ, ಮತ್ತೆ ಎವ್ಯಾಲ್ಯೂಷನ್ ನಲ್ಲಿ ಫೇಲ್ ಆಗುತ್ತೆ, ಕರೆಕ್ಷನ್ಸ್ ಅಲ್ಲಿ ಫೇಲ್ ಆಗುತ್ತೆ. ಇಷ್ಟೆಲ್ಲ ಆದ ನಂತರದಲ್ಲೂ ಕೂಡ ದೇಶದ ಯಾವುದೇ ರಾಜ್ಯದಲ್ಲಿ ಬೇಕಾದ್ರೂ ನೀವು ತೆಗೆದುಕೊಳ್ಳಿ, ಎಲ್ಲೇ ಸಮಸ್ಯೆ ಆದ್ರೂ, ಯಾವುದೇ ಒಬ್ಬ ಮಂತ್ರಿ ತಪ್ಪು ಮಾಡಿದ್ರು ಕೂಡ ಅವರಿಂದ ರಾಜೀನಾಮೆಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಆಯಾ ರಾಜ್ಯ ಸರ್ಕಾರಗಳು ಮಾಡಿರುವಂತದ್ದು. ಅದೇ ಕರ್ನಾಟಕದಿಂದ ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ರು ಅನ್ನೋ ಕಾರಣಕ್ಕೆ ಅನಂತಕುಮಾರ್ ಹೆಗಡೆಯನ್ನ ಕೇಂದ್ರ ಸಚಿವ ಸ್ಥಾನದಿಂದ ತಾವು ವಜಾಗೊಳಿಸಿದ್ರಿ. ಸೂಕ್ತವಾಗಿರುವಂತಹ ಒಂದು ನಿರ್ಧಾರ. ಆದ್ರೆ ಇವತ್ತಿನ ದಿನ ಇಂತಹ ದೊಡ್ಡ ಹೋರಾಟ ನಡೀತಾ ಇರುವಂತದ್ದು, ಜನರ ಜೀವನದ ಜೊತೆ ಆಟ ಆಡ್ತಾ ಇರುವಂತದ್ದು. ಇಷ್ಟೆಲ್ಲಾ ನಡೆದ್ರು ಕೂಡ ಧರ್ಮೇಂದ್ರ ಪ್ರಧಾನನ್ನ ಯಾತಕ್ಕೋಸ್ಕರ ನರೇಂದ್ರ ಮೋದಿ ಅವರು ಬಚಾವ್ ಮಾಡ್ತಾ ಇದ್ದಾರೆ? ಇದರ ಹಿಂದಿನ ಉದ್ದೇಶ ಏನು? ಅಂಡ್ ಧರ್ಮೇಂದ್ರ ಪ್ರಧಾನ್ ನೈತಿಕ ಹೊಣೆಯನ್ನ ಹೊತ್ತು ಯಾರ ಮಾತನ್ನು ಕೂಡ ಕೇಳದೆ ಆತ ನಿಜವಾಗ್ಲೂ ರಾಜಕಾರಣಿ ಆಗಿದ್ರೆ, ನರೇಂದ್ರ ಮೋದಿ, ಅಮಿತ್ ಶಾ ಇವರೆಲ್ಲರೂ ಬರೋದಕ್ಕಿಂತ ಮುಂಚೆ ರಾಷ್ಟ್ರ ರಾಜಕಾರಣದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ಕಾಣಿಸ್ಕೊಂಡಿದ್ದಂಥದ್ದು. ಇಂತಹ ಸಂದರ್ಭದಲ್ಲಿ ತಾನು
ತನ್ನ ಒಂದು ಅಧಿಕಾರಕ್ಕೋಸ್ಕರ ಜೋತು ಬಿದ್ದು ಇಷ್ಟು ಜನರ ಭವಿಷ್ಯ ಜೊತೆ ಆಟ ಆಡ್ಕೊಂಡು ಹೊರಗಡೆ ಬಂದು ಒಂದು ಪ್ರೆಸ್ ಮೀಟ್ ಮಾಡುವಂತ ತಾಕತ್ತಿಲ್ಲ. ನಡೀತಾ ಇರುವಂತ ಸಮಸ್ಯೆಗೆ ಸೊಲ್ಯೂಷನ್ ಅನ್ನ ಹುಡುಕುವಂತ ತಾಕತ್ತಿಲ್ಲ. ಅಂಡ್ ಇವತ್ತಿನ ದಿನ ನಾವು ಪ್ರಧಾನಮಂತ್ರಿಗಳ, ನಾನು ಕೂಡ ಪ್ರೊಟೆಸ್ಟ್ ನಲ್ಲಿ ಇಷ್ಟೊತ್ತು ಇದ್ದಿದ್ದಂತದ್ದು, ಈಗಷ್ಟೇ ನಾನು ಅಲ್ಲಿಂದ ಹೊರಗಡೆ ಬಂದೆ. ನಾವು ಬಹಳ ಪೀಸ್ಫುಲ್ ಆಗಿ ಪ್ರೊಟೆಸ್ಟ್ ಮಾಡ್ತಾ ಇದೀವಿ. ನಾವ್ ಇಷ್ಟೇ ಕೇಳಿದಂತದ್ದು, ನಿಮಗೆ ಧರ್ಮೇಂದ್ರ ಪ್ರಧಾನಿಂದ ರೆಸಿಗ್ನೇಷನ್ ತೆಗೆದುಕೊಳ್ಳೋದಿಕ್ ಸಾಧ್ಯ ಇಲ್ಲ, ನಿಮಗೆ ಈ ಎಲ್ಲಾ ಸಮಸ್ಯೆಗಳಿಂದ ಬಗೆಹರಿಸೋದಿಕ್ ಸಾಧ್ಯ ಇಲ್ಲ. ಜಂತರ್ ಮಂತರ್ ನಲ್ಲಿ ಸ್ಟೂಡೆಂಟ್ಸ್ ಕೂತ್ಕೊಂಡ್ರೆ ಅವ್ರ ವಿರುದ್ಧ ಲಾಠಿ ಪ್ರಹಾರವನ್ನ ನಡೆಸ್ತೀರ. ನಿನ್ನೆ ಎಷ್ಟು ಜನ ಅಮಾಯಕ ವಿದ್ಯಾರ್ಥಿಗಳು ಆಸ್ಪತ್ರೆ ಸೇರುವಂತ ಪರಿಸ್ಥಿತಿ ಬಂದಿದೆ ಗೊತ್ತಾ? ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಸೇರಿದ್ದಾರೆ ದೆಹಲಿಯಲ್ಲಿ. ಅವ್ರು ಏನೂ ಕೇಳ್ತಾ ಇಲ್ಲ. ಅವ್ರು ಇಷ್ಟೇ ಕೇಳ್ತಾ ಇರುವಂತದ್ದು, ದೇಶದಲ್ಲಿ ಇರುವಂತಹ ಒಂದು ಎಕ್ಸಾಮ್ ವ್ಯವಸ್ಥೆ, ಪರೀಕ್ಷೆ ವ್ಯವಸ್ಥೆಯನ್ನ ಸರಿ ಮಾಡಿ ಅಂತ. ಇದನ್ನ ಕೇಳುವಂತದ್ದು ತಪ್ಪು ಈ ದೇಶದಲ್ಲಿ ಅನ್ನುವಂಥದ್ದಾದ್ರೆ, ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಆಲ್ರೆಡಿ ನಾವು ಮರುಪರೀಕ್ಷೆಯನ್ನ ಮಾಡಿದ್ದೀವಿ, ಅದರ ರಿಸಲ್ಟು ಸಹ ಬಂದಾಗಿದೆ. ಈಗ ವಿದ್ಯಾರ್ಥಿಗಳೆಲ್ಲರೂ ತಮ್ಮ ಭವಿಷ್ಯದ ಕಡೆಗೆ ಗಮನ ಹರಿಸ್ತಾ ಇದ್ದಾರೆ. ಸೊ ನಾವು ಆಲ್ರೆಡಿ CBI ತನಿಖೆ ನಡೀತಾ ಇದೆ. ಧರ್ಮೇಂದ್ರ ಪ್ರಧಾನ್ ಅವರು ತಪ್ಪಿತಸ್ಥರು ಅನ್ನುವಂಥದ್ದು ಎಲ್ಲೂ ಸಹ ಉಲ್ಲೇಖ ಆಗ್ತಾ ಇಲ್ಲ. ಆದಾಗ್ಯೂ ಯಾಕೆ ಕಾಂಗ್ರೆಸ್ ರಾಜೀನಾಮೆಯನ್ನ ಕೇಳ್ತಾ ಇದೆ? ಇದು ಪೊಲಿಟಿಕಲ್ ವೆಂಡೇಟಾ, ದ್ವೇಷದ ರಾಜಕಾರಣ ಅಂತಾರೆ ಬಿಜೆಪಿ. ಹೊಣೆ ಅಲ್ವಾ ಶಿವ ಅವರೇ? ಒಂದು ವಿಚಾರವನ್ನ ತಿಳ್ಕೊಳ್ಬೇಕಾಗಿರುವಂತದ್ದು, ಕರ್ನಾಟಕದಲ್ಲಿ ಇದೇ ಯಾವುದೇ ತಪ್ಪನ್ನ ಮಾಡದೇ ಇದ್ರೂ ಕೂಡ ಆರೋಪವನ್ನ ಹೊತ್ತಂತಹ ನಾಗೇಂದ್ರ ಅವರು ಇಮಿಡಿಯೇಟ್ ಆಗಿ ರಾಜೀನಾಮೆಯನ್ನ ಕೊಟ್ರು. ಬೇರೆ ಬೇರೆ ಅವಧಿಯಲ್ಲಿ ಬಿಜೆಪಿ ಸರ್ಕಾರ ಇರ್ಲಿ, ಕಾಂಗ್ರೆಸ್ ಸರ್ಕಾರ ಇರ್ಲಿ, ಆಯಾ ಮಂತ್ರಿಗಳು ರಾಜೀನಾಮೆಯನ್ನ ಕೊಡ್ತಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಆಯಾ ಮಂತ್ರಿಗಳ ರಾಜೀನಾಮೆಯನ್ನ ಕೊಡ್ತಾರೆ. ರಾಜೀನಾಮೆ ಯಾಕೆ ಕೊಡ್ಬೇಕು ಅಂತಂದ್ರೆ, ಮುಂಬರುವಂತಹ ಯಾವುದೇ ಮಂತ್ರಿ ಆಗಿರ್ಲಿ, ಮುಂಬರುವಂತ ಯಾವುದೇ ಆಫೀಸರ್ ಆಗಿರ್ಲಿ, ಇಂತಹ ಒಂದು ತಪ್ಪುಗಳನ್ನ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ. ಆದ್ರೆ ಅದನ್ನ ಹೊರತುಪಡಿಸಿ ಯಾರು ಏನೇ ತಪ್ಪು ಮಾಡ್ಬೋದು ಈ ದೇಶದಲ್ಲಿ, ಯಾರು ಏನೇ ಮಾಡ್ಬೋದು, ಅದನ್ನ ಕೇಳುವಂತ ಹಕ್ಕಿಲ್ಲ, ಅದಕ್ಕೆ ಹೇಳುವಂತ ಹಕ್ಕಿಲ್ಲ. ಸುಮ್ನೆ ಮುನ್ನೆ ನಡ್ಕೊಂಡು ಹೋಗ್ತಾ ಇರುವಂತದ್ದು. ತಾವಾಗ್ಲೇ ಹೇಳಿದ್ರಿ, ಪರೀಕ್ಷೆ ಆಲ್ರೆಡಿ ಬರ್ದಾಗಿದೆ, ಏನು ರಿಸಲ್ಟ್ಸ್ ಬಂದಾಗಿದೆ, ಸ್ಟೂಡೆಂಟ್ಸ್ ಅವರವರ ಜೀವನ ನೋಡ್ಕೊತಾ ಇದಾರೆ ಅಂತ. ಅವರವರ ಜೀವನವನ್ನ ವಿದ್ಯಾರ್ಥಿಗಳು ನೋಡ್ಕೊಂಡಿದ್ದಿದ್ರೆ ಲಕ್ಷಾಂತರ ಜನ ಸ್ಟೂಡೆಂಟ್ಸ್ ಇಲ್ಲಿ ಬಂದು ಜಂತರ್ ಮಂತರ್ ನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರಲಿಲ್ಲ. ಇದು ಕಾಂಗ್ರೆಸ್ ಪಕ್ಷ ಕರ್ಸಿರುವಂತದ್ದಲ್ಲ, ಇಂಡಿಯಾ ಅಲೈನ್ಸ್ ಕರ್ಸಿರುವಂತದ್ದಲ್ಲ, ಬೇರೆ ಯಾವುದೇ ಲೆಫ್ಟ್ ಪಕ್ಷಗಳು ಕರ್ಸಿರುವಂತದ್ದಲ್ಲ, ಬಿಜೆಪಿ ವಿರೋಧ ಪಕ್ಷಗಳ ಈ ಒಂದು ಪ್ರೊಟೆಸ್ಟ್ ನ ಆಯೋಜನೆ ಮಾಡಿರುವಂತದ್ದಲ್ಲ. ಸ್ವಯಂ ಪ್ರೇರಿತವಾಗಿ ವಿದ್ಯಾರ್ಥಿಗಳು ಅವರಾಗವರೇ ಬರ್ತಾ ಇರುವಂತದ್ದು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಕೇಳ್ತಾ ಇರುವಂತದ್ದು. ಅವರು ಕೇಳ್ತಾ ಇರುವಂತ ರಾಜೀನಾಮೆಯನ್ನ ಅವ್ರು ಕೊಟ್ಟಿರುವಂತ ಸರ್ಕಾರ ಇದು, ಅವ್ರು ವೋಟ್ ಹಾಕಿ ಗೆಲ್ಸಿರುವಂತಹ ನಾಯಕರು ಇವರೆಲ್ಲ. ಅವರ ರಾಜೀನಾಮೆಯನ್ನ ಕೇಳ್ತಾ ಇದ್ರೆ ಅದನ್ನ ಪ್ರಶ್ನೆ ಮಾಡುವಂತ ಹಕ್ಕು ನಮಗಾಗ್ಲಿ ನಿಮಗಾಗ್ಲಿ ಯಾರಿಗೂ ಇಲ್ಲ ಶಿವ ಅವರೇ. ಇದು ಬಹಳ ಸ್ಪಷ್ಟ. ದೇಶದ ಜನತೆ ಇವತ್ತಿನ ದಿನ ದೆಹಲಿಯಲ್ಲಿ ಬಂದು ಸಂಸತ್ ಭವನದ ಮುಂದೆ ಬಂದು ಪ್ರಧಾನಮಂತ್ರಿಗಳ ಹತ್ರ ಎಲ್ರು ಕೇಳ್ತಿರೋಂಥದ್ದು ಏನೋ, ಬನ್ನಿ ಪ್ರಧಾನಮಂತ್ರಿಗಳು ನೀವು ಕುತ್ಕೊಂಡು ಮಾತಾಡಿ, ಇಲ್ಲಿ ಏನ್ ಸಮಸ್ಯೆ ಆಗಿದೆ, ವ್ಯವಸ್ಥೆ ಏನಾಗಿದೆ, ಹೊರಗಡೆ ತೆಗೆದುಕೊಂಡು ಬನ್ನಿ. ವ್ಯಾಲ್ಯೂಯೇಷನ್ ಅಲ್ಲೂ ಕೂಡ ಸಮಸ್ಯೆ ಆಗಿದೆ. ಎಷ್ಟೋ ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೋತಾ ಇದಾರೆ. ಯಾಕೆ ಅಂತಂದ್ರೆ ವ್ಯಾಲ್ಯೂಯೇಷನ್ ಸರಿಯಾಗಿಲ್ಲ, ಮಾರ್ಕ್ಸ್ ಕರೆಕ್ಟ್ ಆಗಿ ಬಂದಿಲ್ಲ, ಎಷ್ಟೋ ಜನ ಪಾಸ್ ಆದವರು ಫೇಲ್ ಆಗ್ತಾ ಇದಾರೆ. ಸೊ ಈ ಎಲ್ಲಾ ಸಮಸ್ಯೆಗಳಿರೋದ್ರಿಂದ ಇದಕ್ಕೆ ಒಂದು ಪರಿಹಾರವನ್ನ ಕೊಡಿ ಅಂತ ಕೇಳ್ತಾ ಇರುವಂತದ್ದು. ಆದ್ರೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಯಾರು ತಯಾರಿ ಇಲ್ಲ. 5 ನಿಮಿಷಕ್ಕೆ ಒಂದ್ಸತಿ ಪಾರ್ಲಿಮೆಂಟ್ ಅನ್ನ ತಾವು ಅಡ್ಜರ್ನ್ ಮಾಡ್ತೀರಿ. ದೆಹಲಿ ಸಂಸತ್ ಭವನದಲ್ಲಿ ಕುತ್ಕೊಂಡು ನಾವು ಹೋಗಿ ಪ್ರಧಾನಮಂತ್ರಿಗಳ ಮನೆ ಮುಂದೆ ಕೇಳಿದ್ರೆ ನಮ್ಮೆಲ್ಲರೂ ಅರೆಸ್ಟ್ ಮಾಡ್ತೀರಿ ನೀವು. ಅಂಡ್ ದೇಶದ ಯುವಕರು ಬಂದು, ವಿದ್ಯಾರ್ಥಿಗಳು ಬಂದು, ಅವ್ರು ಯಾವ ವಿದ್ಯಾರ್ಥಿಗಳು? ನಿಮಗ್ ವೋಟ್ ಹಾಕದಂತ ವಿದ್ಯಾರ್ಥಿಗಳು, ಮುಂದೆ ನಿಮ್ಗೆ ವೋಟ್ ಹಾಕ್ಬೇಕಾಗಿರುವಂತ ವಿದ್ಯಾರ್ಥಿಗಳು, ಈ ದೇಶದ ಭವಿಷ್ಯವನ್ನ ರೂಪಿಸುವಂತ ವಿದ್ಯಾರ್ಥಿಗಳು, ನಮ್ಮ GDP, ನಮ್ಮ ಎಕಾನಮಿಗೆ ಕಾಂಟ್ರಿಬ್ಯೂಟ್ ಮಾಡ್ಬೇಕಾಗಿರುವಂತ ವಿದ್ಯಾರ್ಥಿಗಳು, ಅಮಾಯಕ ವಿದ್ಯಾರ್ಥಿಗಳು ರೀ ಅವರು. ಅವ್ರಿಗೆ ನಿಮ್ ರಾಜಕಾರಣ ಬೇಕಾಗಿಲ್ಲ, ಅವ್ರಿಗೆ ನೀವ್ ಏನ್ ಮಾಡ್ತೀರಿ ಅಂತ ಬೇಕಾಗಿಲ್ಲ, ನಿಮ್ಮ ರಾಮ ಮಂದಿರದ ಇಶ್ಯೂ ಬೇಕಾಗಿಲ್ಲ ಅವರಿಗೆ. ಸರ್ಕಾರವನ್ನು ಅಸ್ಥಿರಗೊಳಿಸುವ ಪ್ರಯತ್ನ ಇದು ಅನ್ನೋದು ಬಿಜೆಪಿ ಆರೋಪ. ಇಷ್ಟೂ ದಿನಗಳ ಕಾಲ ಆ ಅಭಿಜಿತ್ ದೀಪ್ಗೆ ಪ್ರತಿಭಟನೆ ಮಾಡ್ತಾ ಇದ್ರು. ಅವ್ರ ಮೂಲಕ ಕಾಂಗ್ರೆಸ್ ಅಥವಾ ಇನ್ನಿತರ ಎಡಪಕ್ಷಗಳು ಪ್ರತಿಭಟನೆಗೆ ಧುಮುಕಬೇಕಾ? ಸ್ವತಂತ್ರವಾಗಿಯೇ ಕಾಂಗ್ರೆಸ್ ಹೋರಾಟ ಮಾಡುವಂತ ಶಕ್ತಿ ಇಲ್ವಾ? ಅಭಿಜಿತ್ ದೀಪ್ಗೆ ನೋಡ್ಕೊಂಡೇ ಹೋರಾಟಕ್ಕೆ ಧುಮುಕಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇತ್ತೆ ಕಾಂಗ್ರೆಸ್ಗೆ? ಈ ಪ್ರಶ್ನೆ ಇದೆ ಅಂತ ಶಿವ ಅವರೇ. ಬಹುಶಃ ಇದನ್ನ ಏನು ಈ ಇವೆಂಟ್ ಜನ ಗಮನಿಸಬೇಕಾಗಿರುವಂತದ್ದು, ಪ್ರಪ್ರಥಮ ಬಾರಿಗೆ ನೀಟ್ ಪೇಪರ್ ಲೀಕ್ ಆದ ತಕ್ಷಣ ಇದ್ರ ಬಗ್ಗೆ ದೊಡ್ಡ ಹೋರಾಟವನ್ನ, ದೊಡ್ಡ ಧ್ವನಿಯನ್ನ ಎತ್ತಿದ್ದಂಥದ್ದು ಮಾನ್ಯ ರಾಹುಲ್ ಗಾಂಧಿ ಅವರು. ಅದಾದ ನಂತರದಲ್ಲಿ ಹುಟ್ಕೊಂಡಿದ್ದಂಥದ್ದು ಕಾಕ್ರೋಚ್ ಜನತಾ ಪಾರ್ಟಿ ಏಕಾಏಕಿ ಹುಟ್ಕೊಂಡ ತಕ್ಷಣ ಅದಕ್ಕೆ ಸಿಕ್ಕಂತ ಪಾಪ್ಯುಲಾರಿಟಿ ಬಹುಶಃ ನೀಟ್ ಪೇಪರ್ ಲೀಕ್ ಬಗ್ಗೆ ಇದು ಹುಟ್ಕೊಳ್ತು ಅನ್ನುವಂತಹ ಒಂದು, ಅಥವಾ ಅವರು ಶುರು ಮಾಡಿದ್ರು ಅನ್ನುವಂಥದ್ದಾಗಿರ್ಬೋದು. ಆದ್ರೆ ಇವೆಂಟ್ಸ್ ಅನ್ನ ನಾವು ತೆಗೆದು ನೋಡಿದ್ರೆ, ಟ್ವೀಟ್ ಗಳನ್ನ ತೆಗೆದು ನೋಡಿದ್ರೆ, ಯಾವಾಗ ಪೇಪರ್ ಲೀಕ್ ಆಯ್ತು, ಆ ಸುದ್ದಿ ಬಂದ ತಕ್ಷಣ ಇಡೀ ದೇಶದಲ್ಲಿ ಅದ್ರ ಬಗ್ಗೆ ಮಾತಾಡಿ ಅದರ ಗಮನ ಸೆಳೆದು ಇದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನ ಇವಾಗ್ಲೇ ಕೊಡ್ಬೇಕು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕು ಅನ್ನುವಂತ ನೇರವಾದಂತ ಸ್ಪಷ್ಟವಾದಂತ ಮಾತನ್ನ
ಮಾನ್ಯ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಅದನ್ನ ಸತತವಾಗಿ ನಾವು ಮಾಡ್ಕೊಂಡು ಬರ್ತಾನೆ ಇದೀವಿ. ಆದ್ರೆ ಪ್ಯಾರಲಲಿ ಕಾಂಗ್ರೆಸ್ ಜನತಾ ಪಾರ್ಟಿ ಒಂದು ಹೋರಾಟವನ್ನ ನಡೆಸ್ತಾ ಇದೆ. ಅದನ್ನ ಬೇಡ ಅನ್ನೋದಕ್ಕೆ ನಾವ್ಯಾರು ಅಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷದಿಂದ ನಾವು ಸಂಸತ್ತಿನ ಕಾಂಗ್ರೆಸ್ ಜನತಾ ಪಾರ್ಟಿ ರಸ್ತೆಯಲ್ಲಿ ಹೋರಾಟ ಮಾಡ್ಬೋದು. ಆದ್ರೆ ಜನರ ಪ್ರತಿನಿಧಿಯಾಗಿ, ಆ ವಿದ್ಯಾರ್ಥಿಗಳ ಪ್ರತಿನಿಧಿಯಾಗಿ ನಾವು ಸಂಸತ್ನಲ್ಲಿ ಹೋರಾಟ ಮಾಡ್ಬೇಕಾಗಿದೆ. ಆದ್ರೆ ಸಂಸತ್ನಲ್ಲಿ ನಮಗೆ ಮಾತಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. 5 ನಿಮಿಷಕ್ಕೂ ಸಂಸತ್ತನ್ನ ರದ್ದುಗೊಳಿಸ್ತಾ ಇದ್ದಾರೆ. ಇದಕ್ಕೋಸ್ಕರ ನಾವು ಪ್ರಧಾನ ಮಂತ್ರಿಗಳ ಮನೆ ಮುಂದೆ ಹೋಗಿ ಕುತ್ಕೊಂಡಿದ್ದಂಥದ್ದು. ಬನ್ನಿ ನೀವಿಲ್ಲಿ ಕೊಡಿ ಉತ್ತರ, ನಮಗೆ ಹೇಳಿ ಏನ್ ನಿಮ್ ಸಮಸ್ಯೆ ಅಂತ, ಏನಿದೆ ಸಿಬಿಐ ರಿಪೋರ್ಟ್ಸ್, ಯಾಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ತಾ ಇಲ್ಲ, ಯಾಕೆ ನೀವು ಬಚಾವ್ ಮಾಡ್ತಾ ಇದ್ರಿ ಧರ್ಮೇಂದ್ರ ಪ್ರಧಾನನ? ಇಷ್ಟೆಲ್ಲ ಪ್ರಶ್ನೆಗಳಿಗೆ ಮಾನ್ಯ ನರೇಂದ್ರ ಮೋದಿ ಅವ್ರ ಹತ್ರ ಉತ್ತರ ಇಲ್ಲ. ಯಾವ ಗೃಹ ಮಂತ್ರಿಗಳಾದಂತ ಅಮಿತ್ ಶಾ ಅವ್ರ ಹತ್ರ ಉತ್ತರ ಇಲ್ಲ. ತಾವು ತಮಗನಿಸ್ತಾ ಇದೆಯಲ್ಲ ನಾವು ಅಸ್ಥಿರಗೊಳಿಸ್ತಾ ಇದೀವಿ ಸರ್ಕಾರವನ್ನ ಅಂತ, ತಾವು ಧರ್ಮೇಂದ್ರ ಪ್ರಧಾನ್ ಅವರಿಂದ ರಾಜೀನಾಮೆಯನ್ನ ಕೊಡಿಸ್ಕೊಂಡು ಸುಸ್ಥಿರ ಮಾಡ್ಕೊಳ್ಳಿ ತಮ್ಮ ಸರ್ಕಾರವನ್ನ. ಯಾರು ಬೇಡ ಅಂತಂದ್ರು? ಈಗ ಧರ್ಮೇಂದ್ರ ಪ್ರಧಾನ್ ಆಯ್ತು, ಈಗ ನರೇಂದ್ರ ಮೋದಿ ಅವರೇ ರಾಜೀನಾಮೆ ಕೊಡಬೇಕು ಅನ್ನುವ ಆಗ್ರಹ. ಧರ್ಮೇಂದ್ರ ಪ್ರಧಾನ್ ಕೈಯಲ್ಲೇ ರಾಜೀನಾಮೆ ತೆಗೆದುಕೊಳ್ಳೋದಿಕ್ ಸಾಧ್ಯ ಆಗ್ಲಿಲ್ಲ ನರೇಂದ್ರ ಮೋದಿ ಅವ್ರಿಗೆ ಅಂತಂದ್ರೆ ನೀವೇ ಕುರ್ಚಿಯನ್ನ ಬಿಟ್ಟು ಹೋಗಿ ಅಷ್ಟೇ. ಬಹಳ ಸ್ಪಷ್ಟ. ನಿಮಗೆ ದೇಶದ ಯಾರು ಬೇಡ. ಮುಂದಿನ ಪೀಳಿಗೆ ಶಿವು, ಈ ದೇಶದ ವಿದ್ಯಾರ್ಥಿಗಳು ಅನ್ನೋದು ನಾವೆಲ್ಲರೂ ಕೂಡ ವಿದ್ಯಾರ್ಥಿ ದೆಸೆಯಿಂದ ಬಂದಿದೀವಿ. ಅವರಿಗೆ ಏನು ಗೊತ್ತಿರಲ್ಲ, ಏನು ಅರ್ಥ ಆಗೋದಿಲ್ಲ. ಅವ್ರಿಗೆ ಗೊತ್ತಾಗೋದು ಒಂದೇ, ನಾನ್ ಓದಿದ್ದೀನಿ, ನಾನ್ ಪರೀಕ್ಷೆ ಬರೆದಿದ್ದೀನಿ, ನಮ್ಮ ತಂದೆ ತಾಯಿ ಕಷ್ಟಪಟ್ಟು ನನಗೆ ಓದಿಸಿದ್ದಾರೆ, ದುಡ್ಡು ಕಟ್ಟಿದ್ದಾರೆ, ನಾನು ನನ್ನ ಕಾಲಿನ ಮೇಲೆ ನಾನು ನಿಂತ್ಕೋಬೇಕು, ನಾನ್ ನನ್ನ ಭವಿಷ್ಯವನ್ನ ರೂಪಿಸ್ಕೋಬೇಕು. ಹಾಗಾಗಿ ನಾನು ಈ ಒಂದು ವ್ಯವಸ್ಥೆ ಮೇಲೆ ಡಿಪೆಂಡ್ ಆಗ್ಬೇಕು. ಈ ವ್ಯವಸ್ಥೆ ಬಿಟ್ಟು ಅವ್ರಿಗೆ ಬೇರೆ ಯಾವ ದಾರಿನೂ ಇಲ್ಲ. ಬೇರೆ ದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡೋದಿಕ್ಕಾಗೋದಿಲ್ಲ. ಅಥವಾ ಪ್ಯಾರಲಲಿ ಯಾವ್ದೋ ಪ್ರೈವೇಟ್ ಕಾಲೇಜುಗಳಿಗೆ 5 ಕೋಟಿ 6 ಕೋಟಿ 10 ಕೋಟಿ ಕೊಟ್ಟು ಸೀಟ್ಗಳನ್ನ ಗಿಟ್ಟಿಸ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಅವ್ರ ಮುಂದೆ ಇರುವಂತ ಏಕೈಕ ಆಪ್ಷನ್ ಇದೆ, ಅದೇ ಅವ್ರಿಗೆ ದಕ್ಕದೆ ಹೋಗದೆ ಇದ್ದಾಗ, ಅದು ಸರ್ಕಾರ ನಡೆಸಬೇಕಾದಾಗ ಸರ್ಕಾರವನ್ನೇ ಪ್ರಶ್ನೆ ಮಾಡ್ಬೇಕಾಗುತ್ತೆ. ಸರ್ಕಾರ ಅಂತಂದ್ರೆ ಯಾರು? ಇವತ್ತಿನ ದಿನ ಪ್ರಧಾನಮಂತ್ರಿ ಸರ್ಕಾರ, ಇವತ್ತಿನ ದಿನ HRD ಮಿನಿಸ್ಟರ್ ಸರ್ಕಾರ, ಇವತ್ತಿನ ದಿನ ಹೋಮ್ ಮಿನಿಸ್ಟರ್ ಸರ್ಕಾರ. ನಿಮ್ಮನ್ನ ಪ್ರಶ್ನೆ ಮಾಡಿದ್ರೆ ಇನ್ಯಾರನ್ನ ನಾವು ಪ್ರಶ್ನೆ ಮಾಡೋದಿಕ್ ಸಾಧ್ಯ ಹೇಳಿ? ಓಕೆ ಸ್ವಾತಿ, ಇನ್ನೊಂದು ಸಮರ್ಥನೀಯ ಪ್ರಶ್ನೆ ಬಿಜೆಪಿ ಕಡೆಯಿಂದ ಬರ್ತಾ ಇದೆ ಅಂತ ಅಂದ್ರೆ, ದೇಶದಲ್ಲೇನು ಪ್ರಶ್ನೆ ಪತ್ರಿಕೆಗಳು ಲೀಕೇ ಆಗಿಲ್ವಾ ಅಂತ. ಕಾಂಗ್ರೆಸ್ ಆಡಳಿತ ಇರ್ತಕ್ಕಂಥ ರಾಜ್ಯಗಳಲ್ಲೂ ಸಹ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದೆ. ಅದಕ್ಕೆ ಬರೀ ರಾಜೀನಾಮೆಯೇ ಉತ್ತರ ಆಗೋಗ್ಬಿಡುತ್ತಾ? ವ್ಯವಸ್ಥೆನ ಬದಲಾಯಿಸಬೇಕೇ ವಿನಃ ಎಲ್ಲರ ರಾಜೀನಾಮೆನ ಪಡ್ಕೊಳ್ತಾ ಹೋದ್ರೆ ಹೆಂಗೆ ಅನ್ನುವ ಪ್ರಶ್ನೆಯನ್ನ ಬಿಜೆಪಿಗರು ಕೇಳ್ತಾ ಇದ್ದಾರೆ. ಕಳೆದ 10 ವರ್ಷದಿಂದ 23 ಬಾರಿ ಬೇರೆ ಬೇರೆ ಕೇಂದ್ರ ಸರ್ಕಾರ ಕಂಡಕ್ಟ್ ಮಾಡಿರುವಂತಹ ಎಕ್ಸಾಮ್ಗಳ ಪೇಪರ್ ಲೀಕ್ ಆಗ್ತಾ ಇರುವಂತದ್ದು. ಇದರಲ್ಲಿ 3 ಜನ ಮಂತ್ರಿಗಳು HRD ಯಲ್ಲಿ ಮಂತ್ರಿ ಸ್ಥಾನವನ್ನ ನಿಭಾಯಿಸಿರುವಂತದ್ದು. ಅತಿ ಹೆಚ್ಚು ಪೇಪರ್ ಲೀಕ್ ಆಗಿರುವಂತದ್ದು ಧರ್ಮೇಂದ್ರ ಪ್ರಧಾನ್ ಇರುವಂತಹ ಒಂದು ಅವಧಿಯಲ್ಲಿ. ಧರ್ಮೇಂದ್ರ ಪ್ರಧಾನ್ ಅವಧಿಯಲ್ಲಿ ಪೇಪರ್ ಇಷ್ಟು ಲೀಕ್ ಆದ ನಂತರದಲ್ಲಿ ಇದನ್ನ ನಾವು ನೀವು ಚರ್ಚೆ ಮಾಡ್ಬೇಕಾಗಿಲ್ಲ ಶಿವು ಅವರೇ. ಅವರೇ ನೈತಿಕ ಹೊಣೆ ಹೊತ್ಕೋಬೇಕಿತ್ತು. ಏನ್ ಬೇಕಾದಾಗ್ಲಿ, ನಾನು ಈ ದೇಶದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದೀನಿ, ಹಾಗಾಗಿ ನಾನು ರಾಜೀನಾಮೆಯನ್ನ ಕೊಟ್ಟು ಮನೇಲಿ ಕುತ್ಕೊಳ್ತೀನಿ, ನಾನು ಮತ್ತೆ ಅವರ ಕಾನ್ಫಿಡೆನ್ಸ್ ನ ಗಳಿಸಿದ ನಂತರದಲ್ಲಿ ಮತ್ತೆ ನಾನು ಇಲ್ಲಿ ಏನು ಸಿಬಿಐ ರಿಪೋರ್ಟ್ ಬಂದು ಇನ್ನೊಂದು ಮತ್ತೊಂದು ವಾಟ್ ಎವರ್ ಇಟ್ ಇಸ್, ಮತ್ತೆ ಎಲ್ಲವೂ ಸ್ಥಿರವಾದ ನಂತರದಲ್ಲಿ ನಾನು ವಾಪಸ್ ಕ್ಯಾಬಿನೆಟ್ ಗೆ ಬರ್ತೀನಿ ಅಂತ ಧರ್ಮೇಂದ್ರ ಪ್ರಧಾನ್ ಹೇಳ್ಬೇಕಿತ್ತು. ನಾ ಖಾऊंगा ನಾ ಖಾನೆ दूंगा, मैं तो देश की सेवक हूँ, ನಾನು ಚೌಕಿದಾರ್, ನಾನು ನಿಮ್ಮ ಮನೆಯ ಸೇವಕ, ನಾನು ನಿಮ್ಮ ಮನೆಯ ಸೆಕ್ಯೂರಿಟಿ ಗಾರ್ಡು ಅಂತೆಲ್ಲ ಹೇಳ್ಕೊಂಡು ತಿರುಗುವಂತಹ ಮಾನ್ಯ ಪ್ರಧಾನ ಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಇಷ್ಟು ಜನ ಬಂದು ಹೋರಾಟ ಮಾಡ್ತಾ ಇದ್ದಾರೆ. ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಇಷ್ಟು ಜನ ತಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ತಮಗ ಅರ್ಥ ಆಗ್ತಾ ಇಲ್ವಾ? ಇಡೀ ದೇಶ ಕೇಳ್ತಾ ಇರುವಂತ ಒಂದೇ ಮಾತು, ಇಡೀ ದೇಶದ ಧ್ವನಿ ಒಂದೇ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕು. ನಿಮ್ ಕೈ ತಾಕತ್ತಿಲ್ವಾ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋದಕ್ಕೆ? ತಾವು ರಾಜೀನಾಮೆ ಕೊಟ್ಟು ಕೆಳಗಡೆ ಇಳಿರಿ ಅಂತ. ಇಷ್ಟ ಜನತೆಯಿಂದ ಬಂದಿರುವಂತ ಸರ್ಕಾರ, ಜನರಿಗೋಸ್ಕರ ಇರುವಂತ ಸರ್ಕಾರ, ಅದು ಯುವಕರಿಗೋಸ್ಕರನೇ ಇರುವಂತ ಸರ್ಕಾರ. ನರೇಂದ್ರ ಮೋದಿ ಅವರ 2013ರಿಂದ ಅಂದ್ರೆ 2014ರಲ್ಲಿ ಗೆಲ್ಲೋದಕ್ಕಿಂತ ಮುಂಚೆಯಿಂದ ಇವತ್ತಿನ ತನಕ ಅವರ ಪ್ರತಿ ಸ್ಲೋಗನ್ ಆಗಿರ್ಬೋದು, ಅವರ ಪ್ರತಿ ಮಾತುಕತೆ ಆಗಿರ್ಬೋದು, ಎಲ್ಲವೂ ಕೂಡ ಇದ್ದಿದ್ದಂಥದ್ದು ನಾನು ವಿದ್ಯಾರ್ಥಿಗಳ ಪರ, ನಾನು ಈ ದೇಶದ ಯುವಕರ ಪರ, ಈ ದೇಶದ ಯುವಕರು ಮುಂದಿನ 50 ವರ್ಷಗಳ ಕಾಲ ಲೀಡ್ ಮಾಡ್ತಾರೆ, ಜಗತ್ತಿನಲ್ಲಿ ಭಾರತವನ್ನ ಕೊಂಡೊಯ್ತಾರೆ ಅನ್ನುವಂಥದ್ದು. ಹಾಗಿದ್ರೆ ಅಂತ ಯುವಕರಿಂದ ಮತ ಹಾಕಿಸ್ಕೊಂಡಿರ್ತಾನೆ ಇವತ್ತಿನ ದಿನ. ಅಂತ ಯುವಕರು ತಮ್ಮ ಬೆನ್ನಿಗೆ ನಿಂತ್ಕೊಂಡಿರ್ತಾನೆ. ಅದೇ ಯುವಕರು ಇವತ್ತಿನ ದಿನ ತಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆ ಉತ್ತರ ಇಲ್ಲ ನಿಮ್ ಹತ್ರ ಕೊಡೋದಿಕ್ಕೆ? ಅವತ್ತಿನ ದಿನ ತಮಗೆ ವೋಟ್ ಬೇಕಾದಾಗ ಯುವಕರ ಪಡೆ ಬೇಕಿತ್ತು, ಅವತ್ತಿನ ದಿನ ತಮ್ಮ ಕ್ಯಾಂಪೇನ್ ಮಾಡೋದಕ್ಕೆ ಯುವಕರ ಪಡೆ ಬೇಕಿತ್ತು, ಅವತ್ತಿನ ದಿನ ಚಾಯ್ ಪೇ ಚರ್ಚೆ ಮಾಡೋದಕ್ಕೆ ಗಲ್ಲಿಯಲ್ಲಿ ಯುವಕರು ಬಂದು ಟೇಬಲ್ ಗಳನ್ನ ಹಾಕೊಂಡು ತಮ್ಮ ಹಣದಲ್ಲಿ ಪಾಕೆಟ್ ಮನಿನ ಖರ್ಚು ಮಾಡ್ಕೊಂಡು ತಮ್ಮನ್ನ ಗೆಲ್ಲಿಸ್ಬೇಕಾಗಿತ್ತು. ಅದೇ ಇವತ್ತಿನ ದಿನ ಅದೇ ದೇಶದ ಯುವಕರು, ಅದೇ ದೇಶದ ವಿದ್ಯಾರ್ಥಿಗಳು ತಮ್ಮ ಮುಂದೆ ಬಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಮಗ್ ನಾವು ವೋಟ್ ಹಾಕಿದೀವಿ, ನಿಮಗ್ ಮತ ನೀಡಿದ್ವಿ, ನನಗ್ ಹಕ್ಕಿದೆ, ನೀ ಮತ ನೀಡದೇ ಇರ್ಲಿ. ಈ ದೇಶದ ಪ್ರಜೆ ಆದ ನಂತರದಲ್ಲಿ ಒಂದು ಪರೀಕ್ಷೆಯನ್ನ ಸರಿಯಾಗಿ ಕಂಡಕ್ಟ್ ಮಾಡೋದಕ್ಕೆ ಕೇಂದ್ರ ಸರ್ಕಾರದಿಂದ ಸಾಧ್ಯ ಆಗ್ತಾ ಇದ್ದಾಗ ಇಷ್ಟು ಲಕ್ಷಾಂತರ ಜನ ಬಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದನ್ನ ನಾವು ಕರ್ಸಿರುವಂತದ್ದಲ್ಲ.
ಸ್ವಯಂ ಪ್ರೇರಿತವಾಗಿ ಅವರಾಗವರೇ ಬಂದಿರುವಂತದ್ದು ಈಗ ಕಾಂಗ್ರೆಸ್ ಸ್ವತಿ ಈಗ ಕಾಂಗ್ರೆಸ್ ಏನು ಆರೋಪ ಮಾಡ್ತಾ ಇದೆ ಅಂದ್ರೆ ಪ್ರತಿಭಟನೆಯನ್ನ ಹತ್ತಿಕ್ಕುವ ಕೆಲಸ ನಡೀತಾ ಇದೆ ಅನ್ನುವಂಥದ್ದು. ಆದ್ರೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಈ ಅಣ್ಣಾ ಹಜಾರೆ ಅವರ ಹೋರಾಟ ನಡೀತು, ಬಾಬಾ ರಾಮದೇವ್ ಅವರ ಹೋರಾಟ ನಡೀತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಏನ್ ಮಾಡ್ತು, ಹಿಂಗೆ ನಡ್ಕೊಳ್ತು ಬೇಜವಾಬ್ದಾರಿತನದಿಂದ ಅನ್ನುವ ಆರೋಪ. ಒಂದು ವಿಚಾರ ಸ್ಪಷ್ಟ ಶಿವ ಅವರೇ, ಅಣ್ಣಾ ಹಜಾರೆ ಮೂವ್ಮೆಂಟ್ ನಡೆದಂತ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಗಲ್ಲಿಯಲ್ಲಿ ತಿಂಗಳಾನುಗಟ್ಲೆ ಕೇಂದ್ರ ಸರ್ಕಾರವನ್ನ ಬೈಕೊಂಡು ಅಣ್ಣಾ ಹಜಾರೆ ಮೂವ್ಮೆಂಟ್ ನಡೆದಿದ್ದಕ್ಕೇನೆ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಬಂದಿದ್ದಂಥದ್ದು, ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದಂಥದ್ದು, ನಾವು 44 ಸೀಟಿಗೆ ಇಳಿದಿದ್ದಂಥದ್ದು. ನಾವು ಅದನ್ನ ಹತ್ತಿಕ್ಕುವಂತಹ ಕೆಲಸ ಇವತ್ತೇನು ಬಿಜೆಪಿ ಮಾಡ್ತಾ ಇದೆಯಲ್ಲ, ಎಲ್ರ ಮೇಲೆ ಲಾಠಿ ಪ್ರಹಾರ ಮಾಡಿ ಲಾಠಿ ಚಾರ್ಜ್ ಮಾಡಿ ಹತ್ತಿಕ್ಕುವಂತಹ ಕೆಲಸ ಮಾಡಿದಿದ್ರೆ ಒಂದಲ್ಲ ಎರಡಲ್ಲ ಸರಿಸುಮಾರು 8 ರಿಂದ 9 ತಿಂಗಳ ಕಾಲ ಇದೇ ಜಂತರ್ ಮಂತರಿನ ಆವರಣದಲ್ಲಿ, ಇದೇ ಬಾಂಬೆಯ ರಾಮ್ಲೀಲಾ ಮೈದಾನದಲ್ಲಿ, ಇದೇ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಆಮ್ ಆದ್ಮಿ ಪಕ್ಷ ಇವತ್ತಿನ ದಿನ ಕರೆಸ್ಕೊಳ್ಳುವಂಥದ್ದು, ಅವತ್ತಿನ ದಿನ ಅಣ್ಣಾ ಹಜಾರೆ ಮೂವ್ಮೆಂಟ್, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೂವ್ಮೆಂಟಿನ ಎಲ್ಲಾ ನಾಯಕರು ಮತ್ತು ಪದಾಧಿಕಾರಿಗಳು ರಾಜ್ಯವನ್ನ ಸುತ್ತಿ ಆಂದೋಲನವನ್ನ ಅವತ್ತಿನ ದಿನ ನಡೆಸಿದ್ರು. ನಾವು ಅದನ್ನ ಹತ್ತಿಕ್ಕುವಂತ ಕೆಲಸ ಮಾಡಿದಿದ್ರೆ 9 ತಿಂಗಳು ಆ ಒಂದು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಆಂದೋಲನ ನಡೀತಾ ಇರ್ಲಿಲ್ಲ. ಅಂಡ್ ರಾಮದೇವ್ ಅವರ ವಿಚಾರದಲ್ಲೂ ಕೂಡ ಬಹಳ ಸ್ಪಷ್ಟ, ಅವರಿಗೆ ಮುಂಚಿತವಾಗಿ 15 ದಿನದ ಮುಂಚಿತವಾಗಿ ಪರ್ಮಿಷನ್ ಅನ್ನ ನಿರಾಕರಿಸಲಾಗಿತ್ತು. ಪರ್ಮಿಷನ್ ನಿರಾಕರಿಸಿದ ನಂತರವೂ ಕೂಡ ಅವರು ಯಾವ್ದೋ ಒಂದು ಹೆಣ್ಣಿನ ವೇಷವನ್ನ ಧರಿಸಿ ನಾನು ಹೋಗಿ ಆ ಕಾರ್ಯಕ್ರಮವನ್ನ ಅಟೆಂಡ್ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಯಾರು ಏನು ಮಾಡೋದಿಕ್ಕಾಗೋದಿಲ್ಲ. ನೀವು ಪ್ರಿಯರ್ ಪರ್ಮಿಷನ್ ತಗೋಬೇಕಿತ್ತು, ನೀವು ಕಾರ್ಯಕ್ರಮ ಮಾಡಬೇಕಿತ್ತು, ಯಾರು ಬೇಡ ಅಂತ ಹೇಳಿಲ್ಲ. ನಾವು ಹತ್ತಿಕ್ಕುವಂತ ಕೆಲಸ ಮಾಡಿದಿದ್ರೆ ಈ ದೇಶದಲ್ಲಿ ಒಂದು ಅಣ್ಣಾ ಹಜಾರೆಯೂ ಹುಟ್ಕೋತಿರ್ಲಿಲ್ಲ, ಅರವಿಂದ್ ಕೇಜ್ರಿವಾಲ್ ಹುಟ್ಕೋತಿರ್ಲಿಲ್ಲ, ಆಮ್ ಆದ್ಮಿ ಪಕ್ಷವೂ ಹುಟ್ಕೋತಿರ್ಲಿಲ್ಲ, ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿನೂ ಆಗ್ತಾ ಇರ್ಲಿಲ್ಲ, ನಾವು 44 ಸೀಟಿಗೂ ಇಳಿತಾ ಇರ್ಲಿಲ್ಲ, ಅಥವಾ IAC ಮುಖವಾಡವನ್ನ ಹೊತ್ಕೊಂಡು ಕೇವಲ ಕರಪ್ಷನ್ ಅನ್ನುವಂತ ಒಂದು ಟ್ಯಾಗ್ ಲೈನ್ ಅನ್ನ ಇಟ್ಕೊಂಡು ಇಲ್ಲ ಸಲ್ಲದ ಆರೋಪವನ್ನ ನಮ್ಮ ಮೇಲೆ ಮಾಡಿದ ನಂತರದಲ್ಲಿ ಅದೆಲ್ಲವೂ ಕೂಡ ಸುಳ್ಳು ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಸಾಬೀತಾದ ನಂತರದಲ್ಲಿ ಈ ದೇಶ ಏನ್ ನೋಡ್ತು ಅನ್ನೋದನ್ನ ನಾವೆಲ್ಲರೂ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದೀವಿ. ವಿಶ್ವರೇ ಓಕೆ ಸ್ವಾತಿ, ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊತ್ತು ತಮ್ಮ ಸಮಯ ಕೊಟ್ಟಿದ್ದಕ್ಕೆ, ನಮ್ಮ ಜೊತೆ ಮಾತನಾಡಿದ್ದಕ್ಕೆ.